ನೋಡಿ, ಏನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಜನರಿಗೆ ಒಂದು ಪ್ರಾಮಿಸನ್ನು ಮಾಡಿದ್ವಿ. ಏನು ಭ್ರಷ್ಟಾಚಾರ 40% ಭ್ರಷ್ಟಾಚಾರ ನಡೆದಿದೆ, ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ PSI ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು. ಈ ಎಲ್ಲ ಹಗರಣಗಳ ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಒಪ್ಪಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ, ಅದ್ರ ಮೇಲೆ ಕ್ರಮ ಆಗುತ್ತೆ. ನೋಡಿ, ರಣ್ಯರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಆಗುತ್ತೆ. ನಿನ್ನೆಷ್ಟೇ CM ಅವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳಿಗೆ ಏನು ಬದಲಾವಣೆ ಹೇಳ್ತಿದ್ರು, ಅವರು ಒಂಥರ ತಿರುಗೇಟು ಕೊಟ್ಟಂಗಾಗುತ್ತೆ. ನೋಡಿ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಸೀನಿಯರ್, ನಮ್ಮ ಪಕ್ಷದ ಸೀನಿಯರ್ ನಾಯಕರು, ಮಾಸ್ ಲೀಡರ್ ಅಂತಾನೆ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ಕಾರವನ್ನ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರು ಏನ್ ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು, ಬಾಗಲಕೋಟೆನಲ್ಲಿ ಅದು ಹುಡುಗರದ್ದು ಏನೋ ಸಮಸ್ಯೆ ಆಗಿದೆ, ರೇಪದ್ದು, ಅದು ವಿಚಾರಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನನಗೆ ಚಾಮರಾಜನಗರ ಜಿಲ್ಲೆನಲ್ಲಿ ಬಂದಿರೋದ್ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರಿ. ನಾನು ಇಮಿಡಿಯೇಟ್ ಆಗಿ ಆ ಶಿಕ್ಷಕನ ಮೇಲೆ 2 ಇಲಾಖೆಯಿಂದ FIR ಮಾಡಿ ಅವನ್ನ ಅರೆಸ್ಟ್ ಮಾಡಿಸುವಂತೆ ಕೆಲಸ ಮಾಡಿದ್ದೀನಿ. ಬಾಗಲಕೋಟೆಯ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ, ಈಗ ತಿಳ್ಕೊಂಡು ನಾನು ಮೀಸಲಾತಿ ವಿಚಾರವಾಗಿ ಕೂಡ ಮುಸ್ಲಿಮರ ಮೀಸಲಾತಿನ ಏರಿಕೆ ಮಾಡಬೇಕು ಅಂತ ಚರ್ಚೆಗಳಿಗೆ ಉಂಟಾಗ್ತಾ ಇದೆ. ಇಲ್ಲ ನೋಡಿ, ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ, ಬೇರೆಯವರು ಬೇರೆ ಮೀಸಲಾತಿ ಕೇಳ್ತಾರೆ. ಜನಾಂಗ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬೇಕೋ ಅವರು ಕೇಳುವಂತ ಅಧಿಕಾರ, ಹಕ್ಕು ಅವ್ರಿಗೆಲ್ಲರಿಗೂ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.